ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಕಿಚ್ಚನ ಪಂಚಾಯತಿಲಿ ಧ್ರುವಂತು ಮತ್ತೆ ರಜಾತ್ ಅವರು ಕಿತ್ತಾಡ್ತಾ ಇದ್ದಾರೆ. ಸೊ ಇನ್ ಫ್ರಂಟ್ ಆಫ್ ಕಿಚ್ಚ ಸುದೀಪ್ ಸರ್ ಕಿತ್ತಾಡ್ತಾ ಇದ್ದಾರೆ. ಏನಕ್ಕೆ ಕಿತ್ತಾಡ್ತಾ ಇದ್ದಾರೆ, ಏನ್ ಕತೆ ಅಂತ ಕಂಪ್ಲೀಟ್ ಆಗಿ ಮಾತಾಡೋಣ ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ. ಬನ್ನಿ ಇವಾಗ ಈ ಪ್ರೋಮೋದ ಏನಂತ ನೋಡ್ಕೊಂಬರೋಣ. ಸೊ ಗೈಸ್ ಆಕ್ಚುಲಿ ಭರ್ಜರಿ ಪ್ರೋಮೋ ಅಂತ ಹೇಳ್ಬೋದು. ಒಂದ್ ಥಿಂಗ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಧ್ರುವಂತ್ ಅವ್ರಿಗೆ ಒಂದಷ್ಟು ಅದೇನೋ ಹೇಳ್ತಾರಲ್ಲ, ಬೆಂಕಿಯನ್ನು ಎದೆಯಲ್ಲಿ ಎಟ್ಟಿಕೊಂಡು ಎಷ್ಟು ದಿನ ಅಂತ ಕಾಯೋದು ಅಂತ ಆ ರೀತಿ ಕಾಯ್ತಾ ಇದ್ರು ಅಂತ ಅನ್ಕೊಳ್ತೀನಿ. ಮನೆಗಳಿಂದ ಸಾರಿ ಅಲ್ಲ, ಮನೆ ಲೆಟರ್ ಅಲ್ಲ, ಫ್ಯಾನ್ಸ್ ಕಡೆಯಿಂದ ಲೆಟರ್ಗಳು ಬಂದಿರುತ್ತೆ ಇವಾಗ. ಓಕೆನಾ? ಸೊ ಫ್ಯಾನ್ಸ್ ಕಡೆಯಿಂದ ಲೆಟರ್ ಬಂದ್ಮೇಲೆ ಧ್ರುವಂತ್ ಅವ್ರಿಗೆ ಅದೊಂದು ಆಪ್ಷನ್ ಓದಕ್ ಬಿಡ್ತಾರೆ. ಧ್ರುವಂತ್ ಅವ್ರಿಗೆ ಫ್ಯಾನ್ಸ್ ಕಡೆಯಿಂದ ಬಂದಿದ್ದೇನಪ್ಪಾ ಅಂತಂದ್ರೆ, ಮನೆಯ ಒಳಗಡೆ ಲೈಕ್ ನಿಮಗೆ ಯಾಕೆ ಇರಕ್ಕೆ ಇಷ್ಟ ಆಗ್ತಲ್ಲ, ಯಾಕೆ ಮನೆ ಹೊರಗಡೆ ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಎಸ್ ಇಲ್ಲ, ಆಕ್ಚುಲಿ ಅದು ನೋಡ್ತಾ ಇದ್ರೆ ಫ್ಯಾನ್ಸ್ಗಳು ಕಳಿಸಿರೋ ತರ ಕಾಣಿಸ್ತಾ ಇಲ್ಲ. ಇವರ ಬಿಗ್ ಬಾಸ್ ಅವ್ರ ಒಂದು ಪೋಸ್ಟ್ ಬಾಕ್ಸ್ ಒಂದು ರೆಡಿ ಮಾಡ್ಬಿಟ್ಟು ಅದಕ್ಕೆ ತಗೊಂಬಂದು ಬೆಂಡ್ ಪೋಸ್ಟ್ ಬಾಕ್ಸ್ ಏನೋ ಗೊತ್ತಾಗ್ತಾ ಇಲ್ಲ, ಅದು ತಂದ್ಬಿಟ್ಟು ಅಲ್ಲಿ ಬೆಂಡ್ ಮಡಗ್ತಾರೆ. ಅಲ್ಲಿ ಒಂದೊಂದು ಲೆಟರ್ ಎತ್ಕೊಂಡು ಲೈಕ್ ಓದ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ನನಗೆ ಇಲ್ಲಿ ತುಂಬಾ ಜನ ಲೈಕ್ ಮುಖವಾಡ ಹಾಕೊಂಡು ಬದುಕ್ತಾರೆ, ನನಗೆ ಇಲ್ಲಿ ಆ ತರ ಬದುಕಕ್ಕೆ ನನಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಅದೊಂದೇ ಅಲ್ಲ, ನನಗೆ ಎಲ್ಲರೂ ಕೂಡ ತುಂಬಾ ಜನ ನಾನು ಅಲ್ದೇ ಇರೋದನ್ನ ಬ್ಲೇಮ್ ಮಾಡ್ತಾ ಇದಾರೆ. ನಾನು ಎಷ್ಟು ದಿನ ಅಂತ ಅದನ್ನ ಅಂದಲ್ದ ನಾನು ಬ್ಲೇಮ್ ಮಾಡಿಸ್ಕೊಂಡು ಇಲ್ಲಿ ಇರಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ನನ್ನ ಕ್ಯಾರೆಕ್ಟರ್ಗೆ ಅದು ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಆಗ ಸಡನ್ ಆಗಿ ರಜತ್ ಅವ್ರು ಎದ್ಬಿಟ್ಟು, ಸರ್ ಆಕ್ಚುಲಿ ಧ್ರುವಂತ್ ಅವರು ಅವರ ಒಂದು ಪರ್ಸನಾಲಿಟಿನ ಅವರೇ ಹಾಳು ಮಾಡ್ಕೊಳ್ತಾ ಇದಾರೆ. ಅಂದ್ರೆ ನಡ್ಕೊಳ್ಳೋ ರೀತಿ ಮತ್ತೆ ಇನ್ನೊಂದು ಹೇಳ್ತಾರಪ್ಪ, ಅದು ಆಕ್ಚುಲಿ ಯೂಸ್ ಮಾಡ್ತಾರಪ್ಪ, ಅದು ನಡವಳಿಕೆ ಸರಿ ಇಲ್ಲ ಅಂತ ಹೇಳ್ತಾರೆ. ಅಸಭ್ಯವಾಗಿ ನಡ್ಕೊಳ್ತಾರೆ, ನಡವಳಿಕೆ ಸರಿ ಇಲ್ಲ ಅಂತ ಹೇಳ್ತಾರೆ. ಆಗ ಇಮಿಡಿಯೇಟ್ ಆಗಿ ರೊಚ್ಚಿಗೆದ್ದು, ನಿಮ್ಮ ನೋಡಿ ಈ ಸರ್ ಇವ್ ನೋಡಿ ಇದು ಸರಿ ಇಲ್ಲ ಅಂತ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಆಗ ಇವರು ಮತ್ತೆ ರಜತ್ ಅವ್ರು ಎದ್ದು ನಿಂತ್ಕೊಂಡು, ಸುಮ್ನಿರಾ, ನಿನ್ ಬಗ್ಗೆ ಫುಲ್ ಈಗ ಎಲ್ಲ ಹೇಳ್ತೀನಿ ಅಂತ ಕೋಪದಲ್ಲಿ ಸುಮ್ನಿರೋ ಅಂತ ಮರ್ಯಾದೆ ಇಲ್ಲದೆ ಮಾತಾಡ್ತಾರೆ. ತಡ್ಕೊ ಅಂತ ಹೇಳ್ತಾರೆ. ನೀನ್ ತಡ್ಕೊಳಪ್ಪ, ನಾನು ತಡ್ಕೊಳ್ಳೋ ಹೇಳ್ತೀನಿ ಅಂತ ಹೇಳ್ತಾರೆ. ತಡ್ಕೊಳ್ಳೋ ನೀನು, ನಾನು ಹೇಳ್ತೀನಿ ಎಲ್ಲ ಓಪನ್ ಅಪ್ ಅಲ್ಲಿ ಇವಾಗ ಅಂತ ಹೇಳ್ತಾರೆ. ಅದು ಎಷ್ಟು ಸರಿ ಗೈಸ್? ಹೌದು, ತಡ್ಕೊಳ್ಳೋ ಅಂತ ಲೈಕ್ ಅಂದ್ರೆ ಹೋಗಿ ಬನ್ನಿ ಅಂತಂದ್ರೆ ಓಕೆ, ಬಟ್ ಇಲ್ಲಿ ಧ್ರುವಂತ ರೊಚ್ಚ ಕೇಳ್ತಾರೆ, ಏನ್ ತಡ್ಕೊಂಗಿ ಅಂತ ಹೇಳ್ತಾ ಇದ್ಯಾ, ಬೇರೆ ಪಲಾರ್ಗಳ ತರ ನಾನು ಅಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ರೊಚ್ಚ ಕೇಳ್ತಾ ಇದ್ದಾರೆ. ಯಾರ ಹತ್ರ ಬೇಕಾದ್ರೂ ಇಟ್ಕೊ, ನನ್ನ ಹತ್ರ ಇಟ್ಕೋಬೇಡ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಒಂದ್ ಸೈಡ್ ನೋಡ್ತಾರೆ ರಜತ್ ಅವ್ರು ಫಸ್ಟ್ ತಪ್ಪಿದೆ. ಫಸ್ಟ್ ಯಾಕಂದ್ರೆ ರಜತ್ ಅವರು ಲೈಕ್ ಹೋಗಿ ಬನ್ನಿ ಅಂತಾನೆ ಮಾತಾಡ್ಬೇಕು. ತಡ್ಕೊ ನೀನು ಅಂತಂದ್ರೆ ಅದು ಬೇರೆ ತರ ಅರ್ಥ ಬರುತ್ತೆ. ಇರಿ ಅಂತ ಹೇಳ್ಬೇಕಿಲ್ಲ, ಆದ್ರೆ ತಡ್ಕೊಳ್ಳಿ ಅಂತ ಇಲ್ಲ, ತಡ್ಕೊಳ್ಳಿ ಅಂತ ಬೇಡ, ಇರಿ ಅಂತ ಹೇಳಿದ್ರೆ ಲೈಕ್ ಬೆಟರ್ ಆಗಿರ್ತಿತ್ತು. ಸೊ ಇದಟ್ ಇಲ್ಲಿ ರಜತ್ ಅವ್ರು ಏನ್ ಹೇಳ್ತಾರೆ, ತಡ್ಕೋ ಅನ್ನೋ ತರ ಅಂದ್ರೆ ಲೈಕ್ ಅದೊಂಥರ ನಿಮ್ಗೆ ಗೊತ್ತಿರುತ್ತೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೆಂಗ್ ಮಾತಾಡ್ತಾರೆ ಅಂತ. ಸೊ ಅದಕ್ಕೆ ಧ್ರುವಂತ್ ಅವ್ರು ಇಲ್ಲಿ ರೊಚ್ಚಿಗೆದ್ದಿದ್ದಾರೆ. ಸೊ ಏನನ್ಸುತ್ತೆ ಗೈಸ್, ಒಟ್ಟಲ್ಲಿ ಈಗ ಆಕ್ಚುಲಿ ಒಂದು ಆಂಗಲ್ ಇಂದ ನೋಡ್ತಾ ಇದ್ರೆ ಸ್ವಲ್ಪ ತಪ್ಪಿದ್ಯಾ ಅಂತ ಅನಿಸ್ತಾ ಇದೆಯಾ ಲೈಕ್ ರಜತ್ ಅವ್ರದ್ದು? ಯಾಕಂದ್ರೆ ಒಂದ್ ಸ್ವಲ್ಪ ಮಾತಿನ ಮೇಲೂ ಕೂಡ ನಿಗಾ ಇರ್ಬೇಕಾಗುತ್ತೆ. ಯಾಕಂದ್ರೆ ಅವರು ರೆಸ್ಪೆಕ್ಟ್ ಕೊಡ್ತಾ ಇರ್ಬೇಕಾದ್ರೆ ಇವರು ಕೂಡ ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ. ನಡ್ಕೊಳ್ಳೋದು ಅಂತಂದ್ರೆ ಲೈಕ್ ಅದೊಂಥರ ಬೇರೆ ತರನೇ ಬರುತ್ತಲ್ವ. ಸೊ ಅಂದ್ರೆ ಲೈಕ್ ಇವರು ಈಗ ಹುಡುಗಿರತ್ತಲ್ಲ ಅಸಭ್ಯವಾಗಿ ನಡ್ಕೋತಾರಲ್ಲ ಆ ತರ ಬರುತ್ತೆ. ಬಟ್ ಇಲ್ಲಿ ಧ್ರುವಂತ್ ಅವ್ರು ನಡ್ಕೊಂಡಿರೋದು ಹಂಗೆ ಅಂತಂದ್ರೆ ಮೊನ್ನೆ ಲಾಸ್ಟ್ ವೀಕ್ಲಿ ಸ್ಪಂದನ ಅವ್ರ ಹತ್ರ ಲೈಕ್ ಹಿಂಗ್ ರಿಯಾಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನ ಅಸಭ್ಯವಾಗಿ ಹೇಳ್ತಾ ಇದಾರ, ಇಲ್ಲಿ ಬೇರೆ ಅಸಭ್ಯ ಹೇಳ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅದಕ್ಕೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅಂತ ಇಲ್ಲಿ ಧ್ರುವಂತ್ ಅವ್ರು ಹೆಚ್ಚು ಹೇಳ್ತಾರೆ. ಇಲ್ಲಿ ಏನಿಸಿದೆ ಗೈಸ್ ನಿಮಗೆ ಆ ಸಭ್ಯ ಅವರೆಲ್ಲಿ ನನ್ನ ಪ್ರಕಾರ ನಾನು ನೋಡಿರೋ ಮಟ್ಟಿಗೆ ಧ್ರುವಂತ್ ಅವ್ರು ಅಸಭ್ಯ ವರ್ತನೆ ಮಾಡಿಲ್ಲ. ಅಸಭ್ಯ ವರ್ತನೆ ಮಾಡ್ತಾ ಇರೋದು ಇವರು ಅಂತ ಅನಿಸ್ತಿದೆ ನನಗೆ ರಜತ್ ಅವ್ರು ಈಗ ಆಕ್ಚುಲಿ. ಯಾಕಂದ್ರೆ ಅವ್ರು ಕೆಲವೊಂದ್ಸತಿ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಅದು ನಾನು ಹಂಗೂ ಹೇಳ್ಬೋದಲ್ಲ, ಆ ಥರ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೂಡ ನಾನು ಕೂಡ ಕೊಡ್ಬೋದು. ಬಟ್ ಸ್ಟಿಲ್ ಮನೆ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗಳಿಗೆ ಕೆಲವೊಂದು ಅಸಭ್ಯ ವರ್ತನೆ ಅದೆಲ್ಲ ಮಾಡೋದು ತುಂಬ ತಪ್ಪಾಗುತ್ತೆ ಆ್ಯಕ್ಚುಲಿ ಅವ್ರ ಮೇಲೆ ಏರೋದು. ಐ ಥಿಂಕ್ ಧ್ರುವಂತ್ ಅವ್ರು ರೊಚ್ಚಿಗೆದ್ದು ತಪ್ಪಿಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಇನ್ನೊಂದು ಒನ್ ಮೋರ್ ಥಿಂಗು, ಧ್ರುವಂತ್ ಅವ್ರಿಗೆ ಚಾನ್ಸ್ ಸಿಗಬೇಕು. ಬಿಕಾಸ್ ಯಾಕಂದರೆ ಅವ್ರಿಗೂ 2 ವೀಕಿಂದ ನಾನು ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಈ ವೀಕಲ್ಲಿ ಅವ್ರನ್ನ ಅದೇ ಈಗ ನಾನು ಮನೆಯಿಂದ ಆಚೆ ಹೋಗ್ತೀನಿ ಅಂದ ತಕ್ಷಣ ಎಲ್ಲರೂ ಕೂಡ ನಾಮಿನೇಟ್ ಕೂಡ ಮಾಡ್ತಾರೆ. ಬಟ್ ನಾಮಿನೇಟ್ ಮಾಡೋದು ಸರಿ, ಬಟ್ ಗೇಮಲ್ಲೂ ಕೂಡ ಆಪರ್ಚುನಿಟಿ ಕೊಡಲ್ಲ. ಬಟ್ ಅವರು ಆನ್ ಸ್ಟೇಜ್ ಬಂದು ಮಾತಾಡ್ತಾರೆ, ಇವಾಗ ನಾನು ಮನೆಯಿಂದ ಆಚೆ ಹೋಗ್ತಾ ಇದ್ದೀನಿ, ನಾನು ಗೇಮೇ ಆಡೋಕ್ಕಾಗಲ್ಲ, ನಾನು ಆಕ್ಷನ್ಗೆ ಬರಲ್ಲ ಅಂತಂದಿದ್ರೆ ಅವ್ರನ್ನ ಅರ್ಥ ಆಗ್ತಾ ಇತ್ತು. ಬಟ್ ಬಂದು ಆಚೆಗಡೆ ಅವ್ರು ಬಂದು ಆಕ್ಷನ್ ಬಂದು ಅವರ ಒಂದು ಸ್ಟ್ರೆಂತ್ನ ಅವರು ಹೇಳ್ತಾರೆ, ಯಾರೂ ಕೂಡ ಬೇಡ ಅಂತ ಹೇಳ್ತಾರೆ. ಬಿಕಾಸ್ ಅವ್ರದ್ದು ತಪ್ಪಲ್ಲ, ನಾನು ಅಗ್ರಿ ಮಾಡ್ತೀನಿ. ಬಟ್ ಸ್ಟಿಲ್ ಅಟ್ಲೀಸ್ಟ್ ಒಂದು ಚಾನ್ಸ್ನ ಕೊಡಬೇಕಾಗಿತ್ತೇನೋ. ಮೇ ಬಿ ಯಾರಾದರೂ ಕನ್ವಿನ್ಸ್ ಮಾಡ್ಬೋದಾಗಿತ್ತರೋ ಧ್ರುವಂತ್ ಅವ್ರಿಗೆ, ಹೋಗ್ಲಿ ಬಿಡು, ಆಸ್ ಎ ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ, ನಾಟ್ ಇನ್ ದ ಕಂಟೆಸ್ಟೆಂಟ್ ಬೇಸಿಸ್ ಮೇಲೆ ಅವ್ರು ಯೋಚನೆ ಮಾಡ್ತಾರೆ ಸರಿ ಇದೆ. ಯಾಕಂದರೆ ಅವ್ನು ಆಚೆ ಹೋದರೆ ಇವ್ರಿಗೆ ಒಳ್ಳೇದು, ಯಾಕಂದರೆ ಇವ್ರು ಯಾರೋ ಒಬ್ರು ಉಳ್ಕೊಳ್ತಾರೆ ಅಂತ ಅನಿಸ್ತದೆ. ಬಟ್ ಸ್ಟಿಲ್ ಅಲ್ಲಿ ಮನೆ ಒಳಗಡೆ ಅವ್ರಿಗಿಂತ ಅನ್ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ಗಳು ತುಂಬ ಜನ ಇದ್ದಾರೆ. ಐ ಥಿಂಕ್ ಏನೂ ಮಾಡದೇ ಇರೋರು, ಎಂಟರ್ಟೈನ್ಮೆಂಟ್ ಕಡೆ ಫ್ಯಾಕ್ಟ್ರಿ ಇಲ್ಲ, ಅಟ್ಲೀಸ್ಟ್ ಏನೋ ಒಂದು ಕಿತಾಪತಿ ಈಗ ಏನು ಗೊತ್ತಾ, ಬಿಗ್ ಬಾಸ್ ಅಟ್ಲೀಸ್ಟ್ ಯಾರೋ ಒಬ್ರು ಕುತೂಹಲ ಮೂಡಿಸ್ತಾ ಇರಬೇಕು, ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇರಬೇಕು. ಐ ಥಿಂಕ್ ಧ್ರುವಂತ್ ಅವ್ರದ್ದು ನನ್ನ ಪ್ರಕಾರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನಂತಂದ್ರೆ ಸಮ್ಟೈಮ್ಸ್ ಅವ್ರು ಹತ್ರ ಆಗ್ತಾ ಇದಾರೆ ಅಂತ ಅನ್ಸುತ್ತೆ, ಸಮ್ಟೈಮ್ಸ್ ನೋಡಿದ್ರೆ ವಿಲನ್ ತರ ಕಾಣಿಸ್ತಾ ಇರ್ತಾರೆ, ಸಮ್ಟೈಮ್ಸ್ ಮತ್ತೆ ತುಂಬಾ ಏನೋ ಒಳ್ಳೆ ವ್ಯಕ್ತಿ ಅಂತ ಅನಿಸ್ತಾ ಇರ್ತಾರೆ. ಅದೇ ಸಮ್ಟೈಮ್ಸ್ ಇಲ್ಲ ಇವನು ಕೆಟ್ಟ ವ್ಯಕ್ತಿ ಅಂತಾನೂ ಅನ್ಸುತ್ತೆ. ಐ ಥಿಂಕ್ ನಮ್ಮ ಗಿಲ್ಲಿ ಮತ್ತೆ ಧ್ರುವಂತ್ ಅವ್ರ ಜೋಡಿ ನನ್ನೇ ಒಂದು ಸ್ವಲ್ಪ ನನಗಂತೂ ನಕ್ಕಿ ಸಾಕಾಯ್ತು. ನಾಕಂಡ ಧ್ರುವಂತ್. ನೆಕ್ಸ್ಟ್ ಅದೇನೋ ಹೇಳಿದ್ರಪ್ಪ ಲಾಸ್ಟ್ ಹೋಗ್ಬೇಕಾರೆ, ಅಣ್ಣ ನೀನ್ ಏನಾರ ಹೋದ್ರೆ ನಾಕಂಡ ಧ್ರುವಂತ್ ಅಂತ ಮತ್ತೆ ಬುಕ್ ಬರೀತೀನಿ ಅಂತ ಹೇಳ್ತಾರೆ. ಕೊನೆಯ ದಿನಗಳು ಅಂತ ಬರೀತೀನಿ ಬುಕ್ನ ಅಂತ ಹೇಳ್ತಿದ್ರೆ ಕ್ರೇಜಿಯ ಕಮೆಂಟ್ಸ್ ಗಳು ಮಾಡ್ತಿದ್ದಾರೆ. ಅಂದ್ರೆ ಧ್ರುವಂತ್ ಅವ್ರು ಅಷ್ಟೇ ಸ್ಮೈಲಿ ಆಗಿ
ತಗೊಳ್ತಾ ಇದ್ದಾರೆ, ಎಲ್ಲೂ ಕೂಡ ಹರ್ಟ್ ಮಾಡ್ಕೊಂಡು ಏನು ಪರ್ಸನಲ್ ಆಗಿ ಎಲ್ಲೂ ತಗೊಳ್ತಾ ಇಲ್ಲ. ಅವಾಗ ಧ್ರುವಂತವ್ರು ನನ್ನ ಮನ್ಸು ಚೇಂಜ್ ಮಾಡ್ಬಿಟ್ಟೆ ಕೊಡೋ ನೀನೇ ನನ್ನ ಹೀರೋ ಅಂತ ಹೇಳ್ತಾರೆ ಅಂತೆಲ್ಲ ಹೇಳ್ತಾರೆ. ಏ ಅಣ್ಣ ಏನ್ ಡೌ ಮಾಡ್ತೀಯ ಅಣ್ಣ ನೀನು ಹೋಗ್ಬೇಕು ನಾನು ನೋಡ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ರಜತ್ ಅವ್ರು ನಗ್ತಾ ಇರ್ತಾರೆ. ಮೇ ಬಿ ಇವಾಗ ಏನಾಗಿದೆ ಅಂತಂದ್ರೆ ರಜತ್ ಅವ್ರು ಟಾರ್ಗೆಟ್ ಮಾಡಕ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಹೆಂಗಿದ್ರು ಕುಗ್ಗಿದ್ದಾನೆ, ಇನ್ನೊಂದ್ ಸ್ವಲ್ಪ ಕುಗ್ಗಿಸ್ಬಿಟ್ರೆ ಇವ್ನು ಆಚೆ ಕಳ್ಸ್ಬಿಡೋದು. ಇನ್ನೊಂದ್ ವಾರ ನಾವು ಅವ್ರಿಗೂ ಇರುತ್ತಲ್ವ, ಇವಾಗ ನಾನು ಒಂದ್ ವೀಕಿಂದ ಗೇಮ್ ಮಾಡಿಲ್ಲ, ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ, ರಜತ್ಗೂ ಅನ್ಸಿರ್ಬೋದಲ್ವಾ ಮೇ ಬಿ ಆ ಥರ ಒಂದು ಸ್ವಲ್ಪ ಹೋಗಿದ್ರೆ ಇನ್ನೊಂದು ವಾರ ಸಿಗುತ್ತೆ, ಹೆಂಗೋ ಸ್ವಲ್ಪ ನಾನು ಸ್ವಲ್ಪ ಸ್ಟ್ರೆಂತ್ ತಗೊಂಡು ಆಚೆ ಬಂದು ನೆಕ್ಸ್ಟ್ ವೀಕಲ್ಲಿ ಗೇಮ್ ಎಲ್ಲ ಆಡಿ ಫುಲ್ ಸ್ಟ್ರಾಂಗ್ ಅಂತ ತೋರಿಸ್ಬೋದು. ಯಾಕಂದ್ರೆ ಚೈತ್ರ ಕುಂದಾಪುರ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಟಾಸ್ಕ್ ಆಡ್ಬಿಟ್ಟು. ಓಕೆನಾ, ಅವ್ರಿಗೆ ಅಲ್ದಿರೋ ಟಾಸ್ಕ್ನ ಅವ್ರು ಆಡ್ಬಿಟ್ಟು ಪ್ರೂವ್ ಮಾಡ್ಕೊಂಡಿದ್ದಾರೆ. ಮೇ ಬಿ ನನ್ನ ಪ್ರಕಾರ ಕಿಚ್ಚನ ಚಪ್ಪಾಳೆ ಅವ್ರಿಗೆ ಸಿಗ್ಬೋದೇನೋ ಅಂತ ಅನಿಸುತ್ತೆ. ಇದನ್ನ ಐದರ್ ಅಶ್ವಿನಿ ಮ್ಯಾಮ್ ಅವ್ರಿಗೆ ಸಿಗ್ಬೋದು, ಇವ್ರಿಬ್ರಲ್ಲಿ ಯಾರಿಗೊಬ್ರಿಗೆ ಸಿಗುತ್ತೆ. ಇನ್ನೊಂದು ಪ್ರೊಮೋ ಬಿಟ್ಟಿದ್ರೆ ಬೆಳಿಗ್ಗೆ ಒಂದು ಲೈಕ್ ಮಧ್ಯಾಹ್ನ ಒಂದು ಪ್ರೊಮೋ ಬಿಟ್ರು. ಆ ಪ್ರೊಮೋದಲ್ಲಿ ಏನಂತಂದ್ರೆ ಲೈಕ್ ಸುದೀಪ್ ಸರ್ ಬರ್ತಾರೆ, ಲೈಕ್ ಇಂಟ್ರೊಡಕ್ಷನ್ ಕೊಡ್ತಾರೆ, ಲೈಕ್ ಜೋಡಿ ಆದವರು ಲೈಕ್ ಜೋಡಿ ಆಗದೆ ಇರೋರು ಜೋಡಿ ಆಗಿದ್ದಾರೆ, ಅಂಡ್ ಜಗಳನೇ ಆಡದೇ ಇರೋರು ಜಗಳ ಆಡ್ಕೊಂಡಿದ್ದಾರೆ. ಸೊ ದಟ್ ಎರಡು ಜೋಡಿ ಒಂದಾಗಿದೆ, ಇನ್ನೆರಡು ಜೋಡಿ ಬೇರೆ ಆಗಿದೆ. ಯಾರಪ್ಪ ಅದು ಜೋಡಿ ಒಂದಾಗಿರೋ ಅಂದ್ರೆ ಅಶ್ವಿನಿ ಮೇಡಮ್ ಅವರು ಮತ್ತೆ ರಘು ಅವರು. ಅದೇ ಲೈಕ್ ಗೊತ್ತಿದೆ ಜೋಡಿ ಟಾಸ್ಕ್ ಅಲ್ಲಿ ಆಡ್ಬಿಟ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು. ಅಂಡ್ ಇಲ್ಲಿ ಲೈಕ್ ಜೋಡಿ ಚೆನ್ನಾಗಿದ್ದಾರೆ ಕಿತ್ತಾಡಿದಾರೆ ಅಂತಂದ್ರೆ ಲೈಕ್ ರಕ್ಷಿತ್ ಅವರು ಮತ್ತೆ ಗಿಲ್ಲಿ ನಟ, ಅಂಡ್ ಈ ಕಡೆ ರಘು ಅವರು ಮತ್ತೆ ಇನ್ನೊಂದ್ ಕಡೆ ಗಿಲ್ಲಿ. ಸೊ ಈ ಜೋಡಿಗಳು ಬೇರೆ ಆಗಿದೆ. ಮೇ ಬಿ ಇವತ್ತಿನ ಒಂದು ಎಪಿಸೋಡ್ ಪೂರಾ ಇವ್ರದೇ ಇರುತ್ತೆ ಅಂತ ಅನ್ಸುತ್ತೆ. ಮೇ ಬಿ ಇವ್ರಿಗೆ ಕ್ಲಾಸ್ ತಗೋಬಹುದು, ನೋಡೋಣ ವೆಯ್ಟ್ ಮಾಡಿ ಏನ್ ಕತೆ ಆಗುತ್ತೆ ಅಂತ. ಇಲ್ಲಿ ಈಗ 3ನೇ ಪ್ರಮೋದಲ್ಲಿ ಇವರು ಜಗಳ ಆಡ್ತಾ ಇದ್ದಾರೆ, ರಜತ್ ಅವರು ಮತ್ತೆ ಧ್ರುವಂತ್ ಅವರು. ಇದೇನಾಗುತ್ತೋ ಏನ್ ಕತೆ ಅಂತ ಕಾದ್ ನೋಡ್ಬೇಕಾಗುತ್ತೆ. ಓಕೆ, ಇನ್ ಫ್ರಂಟ್ ಆಫ್ ಸುದೀಪ್ ಸರ್ ಧ್ರುವಂತ್ ಅವರು ರೊಚ್ಚಿಗೆದಿದ್ದಾರೆ, ನೋಡೋಣ ಏನಾಗುತ್ತೆ ಗೊತ್ತಾ ಕತೆ ಅಂತ. ಸೊ ಒಟ್ನಲ್ಲಿ ಗೈಸ್ ಏನ್ ಅನ್ಸುತ್ತೆ ನಿಮಗೆ ಈ ಒಂದು ಆಂಗಲ್ ಇಂದ ನೋಡ್ತಾ ಇದ್ರೆ ಧ್ರುವಂತ್ ಅವರು ಕೆಟ್ಟು ಅಂದ್ರೆ ಅವ್ರು ಹೇಳ್ದಾಗೆ ಆ ಪದ ಯೂಸ್ ಮಾಡಿದಾಗೆ ಆ ಥರ ಇದಾರ ಧ್ರುವಂತ್ ಅವರು ಅಸಭ್ಯ ವರ್ತನೆ ಮಾಡ್ತಾರ, ಅಸಭ್ಯವಾಗಿ ನಡ್ಕೊಳ್ತಾ ಇದ್ದಾರ ಈ ಬಿಗ್ ಬಾಸ್ ಮನೆಯಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ 5:45ಗೆ ಮತ್ತೆ ಲೈವ್ ಬರ್ತೀವಿ ಗೈಸ್ ನಿಮ್ಮ ಮುಂದೆ. ಸೊ ಜಾಯ್ನ್ ಆಗುವ ಹಾಗಂತ ಹೇಳ್ತೀವಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ಗೈಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.